ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 87 ಇದು. ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೀವೆಲ್ಲರೂ ನೋಡೇ ಇರ್ತೀರ. ಮುತ್ತುರಾಜನ್ಗೆ ಕಂಠಿ ಬೈದೋಗಿರ್ತಾನೆ, ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲಲ್ಲ ಅಣ್ಣ ಅಂತ ತುಂಬ ಬೇಜಾರಾಗಿ ಹೊರಟೋಗ್ತಾನೆ. ಅವರಿಬ್ಬರಿಗೂ ಸಂಸಾರ ಮಾಡೋಕ್ಕೆ ಬಿಡಲ್ಲ ನೀನು ಅಂತ ಹೇಳಿ ಬೈದೋಗ್ತಾನೆ. ಈ ಕಡೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಮುತ್ತುರಾಜನ್ಗೆ ಮತ್ತು ಊರಲ್ಲಿ ಇನ್ನೊಂದು ಒಬ್ಬ ಯಪ್ಪನಿಗೆ ನಡೀತಾ ಇರುತ್ತೆ. ನನ್ನ ಹೆಂಡತಿ ಮಾತೇ ಕೇಳೋದಿಲ್ಲ ಅಣ್ಣ, ನನ್ನ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ, ಮಾತೆತ್ತಿದ್ರೆ ಸಾಕು ತವ್ರ ಮನೆಗೆ ಹೋಗ್ತೀನಿ ಅಂತ ಡೈಲಿ ಜಗಳ ಆಡ್ತಾ ಇರ್ತಾಳೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಾನೆ. ಅಷ್ಟರಲ್ಲಿ ಟೀ ತೊಗೊಂಡು ಬಾ ಅಂತ ಹೇಳಿರ್ತಾನೆ ಚಂದನಗೆ. ಟೀ ತೊಗೊಂಬಂದು ಕೊಡ್ತಾಳೆ ಇವರಿಬ್ಬರಿಗೂ. ಇವರಿಬ್ಬರದ್ದು ಕಾನ್ವರ್ಸೇಷನ್ ಕೇಳಿಸ್ಕೊತಾ ಇರ್ತಾಳೆ, ಭಯನೂ ಆಗುತ್ತೆ. ನಟರಾಜ್ ಹೇಳ್ತಾನೆ, ನಿನ್ನ ಹೆಂಡ್ತಿ ಮನೆಯಲ್ಲಿ ನಿನ್ನ ಮಾತು ಕೇಳಿಲ್ಲ ಅಂದರೆ ನೈಸಾಗಿ ನಿಮ್ಮ ಅತ್ತೆನ ಕರೆದು ನಿಮ್ಮ ಹೆಂಡ್ತಿನ ಇಬ್ಬರನ್ನೂ ಕಚಕ್ಕಂತ ಮುಗಿಸ್ಬಿಡು ಅಂತ ಐಡಿಯಾ ಕೊಡ್ತಾನೆ. ಏನಣ್ಣ, ನನ್ನ ಜೈಲಿಗೆ ಹೋಗು ಅಂತ ಹೇಳ್ತಾ ಇದೀಯಾ? ಹೇಳ್ದಷ್ಟು ಸುಲಭನ ಇದು? ನಿನಗೆ ಸಾಧ್ಯನ ಬಿಡು, ನನಗಂತರೂ ಆಗೋದಿಲ್ಲ ಅಂತ ಅಂದಾಗ ಇವನಿಗೆ ನಟರಾಜ್ಗೆ ಸಿಟ್ಟು ಬರುತ್ತೆ. ಇನ್ನೇನು ಮತ್ತೆ ನಿನ್ನ ಹೆಂಡ್ತಿ ನಿಮ್ಮ ಅತ್ತೆ ಮಾತು ಕೇಳಿಕೊಂಡು ಈ ಥರ ಆಡ್ತಾಳಲ್ಲ, ನಿಮ್ಮ ಅತ್ತೆನೇ ಮುಗಿಸ್ಬಿಡು, ನಿನ್ನ ಹೆಂಡ್ತಿನೂ ಮುಗಿಸ್ಬಿಡು. ಈ ಕಡೆ ಮಾತು ಕೇಳಲ್ಲ, ಈ ಕಡೆ ಇದು ಇರಲ್ಲ. ನೀನು ಜೈಲಲ್ಲಾದರೂ ನೆಮ್ಮದಿಯಾಗಿರ್ತೀಯ, ಮನೇಲಿದ್ದು ದಿನ ಸಾಯೋದಕ್ಕಿಂತ ಅಲ್ಲಿ ನೆಮ್ಮದಿಯಾಗಿ ಜೈಲಲ್ಲಿ ಊಟ ಹಾಕ್ತಾರೆ, ನೆಮ್ಮದಿಯಾಗಿ ನಿನ್ನ ಪಾಡಿಗೆ ನೀನು ಬದುಕ್ಕೋಬೋದು, ಹೋಗೋ, ಈ ಐಡಿಯಾ ಚೆನ್ನಾಗಿದೆ, ಅಷ್ಟೇ ಮಾಡು ಅಂತ ಒಂಥರ ಕಿಂಡಲ್ ಮಾಡಿ ಹೇಳ್ತಾನೆ. ಚಂದನ ಅಂತರೂ ತುಂಬ ಗಾಬರಿಯಾಗಿ ಓಡೇ ಹೋಗ್ಬಿಡ್ತಾಳೆ ಈ ಮಾತೆಲ್ಲ ಕೇಳಿ. ಮತ್ತೆ ನನಗೇನಾದರೂ ಆಪತ್ತು ಬಂದೀತು ಅಂತ ಓಡೋಗ್ಬಿಡ್ತಾಳೆ. ಈ ಕಡೆ ಮುತ್ತುರಾಜ್ ಹೇಳ್ತಾನೆ, ಹೆಂಡ್ತಿನ ತಲೆ ಮೇಲೆ ಕುಂದಿರ್ಸ್ಕೊಂಡಿದ್ದು ಸಾಕು, ಇನ್ನಾದರೂ ಜೀವನ ಚೆನ್ನಾಗಿ ನೋಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಈ ಕಡೆ ಕಾಲೇಜ್ ಸೀನ್ ತೋರಿಸ್ತಾರೆ. ಮೈ ಹೇಳಿರ್ತಾನೆ ಚಂದನಗೆ, ನಾಳೆ ನಮ್ಮ ಕಾಲೇಜ್ಗೆ ಹೋಗೋಣ ಅದಕ್ಕೆ ಪ್ಲೀಸ್ ಮಿಸ್ ಮಾಡಬೇಡಿ, ಹೋಗೋಣ ಅಂತ ಅಂದಿರ್ತಾನಲ್ಲ. ಇವತ್ತು ಕರ್ಕೊಂಡು ಬಂದಿರ್ತಾನೆ. ಇವನ ಅನಿಸಿಕೆ, ನಮ್ಮ ಅತ್ತಿಗೆನ ಕರ್ಕೊಂಡೋದ್ರೆ ನಂದು ಬೆಲೆ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿರ್ತಾನೆ. ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಾನೆ. ಫ್ರೆಂಡ್ಸ್ನ ಅಲ್ಲಿ ಫ್ರೆಂಡ್ಸ್ ಕಾಣಿಸ್ತಾ ಇರ್ತಾರಲ್ಲ, ಬಂದರು ನಮ್ಮ ಅತ್ತಿಗೆನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಸ್ವಲ್ಪ ಜನನೂ ಪರಿಚಯ ಮಾಡಿಸಿ ಕಳಿಸ್ತಾನೆ. ಹಾಗೆ ನಡ್ಕೊಂಡು ಬರ್ತಾ ಇರ್ತಾನೆ. ಮೈನ ಕೇಳ್ತಾ ಇರ್ತಾಳೆ, ಎಲ್ಲಿ ಹುಡುಗಿ ಕಾಣಿಸ್ತಾನೇ ಇಲ್ಲ, ನಿನ್ನ ಹುಡುಗಿ ಫೋನಲ್ಲಿ ನೋಡ್ತಾ ಇದೆಯಲ್ಲ ಆ ಹುಡುಗಿ ಅಂತ ಕೇಳಿದಾಗ ಚಂದನ ಬರ್ತಾಳೆ. ಇರಿ ಅದಕ್ಕೆ ನೋಡಿ ಅಲ್ಲಿ ಬರ್ತಾಯಿದ್ದಾಳೆ ಅವಳೆ, ಈ ಕಡೆ ಲೆಫ್ಟ್ ಇರೋಳ ರೈಟ್ ಇರೋಳ ಅಂತ ಕೇಳ್ತಾಳೆ ಚಂದನ ಬೇಕು ಅಂತ. ಇಲ್ಲ ಅದಕ್ಕೆ ಮಿಡಲ್ಲಿದ್ದಾಳಲ್ಲ ಅವಳೇ ಅದೇ ಹುಡುಗಿ ಅಂತ ಅಂದಾಗ, ಹಾಂ ತುಂಬ ಲಕ್ಷಣವಾಗಿದ್ದಾಳೆ ಅಂತ ಚಂದನ ರಿಪ್ಲೈ ಕೊಡ್ತಾಳೆ. ಹೌದಾ ಅದಕ್ಕೆ ನೋಡ್ತಾ ಇರಿ, ನಾನು ನೋಡಿ ಸ್ಮೈಲ್ ಮಾಡ್ತಾಳೆ ಅಂತ ಇರ್ತಾನೆ. ಅವಳು ಹಾಗೆ ಮಾತಾಡ್ಕೊಳ್ತಾ ಫ್ರೆಂಡ್ಸ್ ಜೊತೆಗೆ ಹಾಗೆ ಹೋಗ್ಬಿಡ್ತಾಳೆ. ಇವನಿಗೆ ನಿರಾಸೆ ಆಗುತ್ತೆ, ಇವಾಗಲೇ ಹೀಗಾಗಬೇಕಲ್ಲಪ್ಪ ಅಂತ. ಅಷ್ಟರೊಳಗೆ ಚಂದನ ಕೇಳ್ತಾಳೆ, ಎಲ್ಲಿ ಏನು ನಿನ್ನನ್ನು ಒಂಚೂರು ನೋಡಲೇ ಇಲ್ಲ, ಹಾಗೆ ಹೊರಟೋದ್ಲು ಅಂತ ಅಂದಾಗ, ಯಾಕೋ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಏನು ಅಂತಾನೆ. ಅಷ್ಟರಲ್ಲಿ ಆ ಹುಡುಗಿ ವಾಪಸ್ಸು ಮತ್ತೆ ಬಂದುಬಿಟ್ಟು ತಿರ್ಗಾ ಒಂದೆರಡು ಹೆಜ್ಜೆ ಹಿಂದಕ್ಕೆ ಇಕ್ಬಿಟ್ಟು ನೋಡ್ತಾಳೆ. ಇವನ್ನ ಸ್ಮೈಲ್ ಕೊಡ್ತಾಳೆ. ಅಷ್ಟರೊಳಗೆ ಇವನಿಗೂ ಫೀಲ್ ಆಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ಈ ಹುಡುಗಿ ನೋಡಿ ನಗ್ತಾ ಇರ್ತಾಳೆ. ಇಬ್ಬರು ಮುಗುಳ್ನಗೆ ಒಬ್ರಿಗೊಬ್ಬರು ನಗ್ತಾರೆ. ನೋಡಿ ಅದಕ್ಕೆ ನೋಡಿ ಬೇಗ ಆ ಹುಡುಗಿ ನಗ್ತಾ ಇದ್ದಾಳೆ ಅಂತಾನೆ. ಗೊತ್ತಾಯ್ತಾ, ಇವಾಗಲಾದರೂ ನೋಡಿ ನಕ್ಕಿದ್ಲು, ಇವಾಗಾದರೂ ನಾನು ಹೇಳಿದ್ದು ಸುಳ್ಳಲ್ಲ ಅಂತ ಗೊತ್ತಾಯ್ತಾ ಅಂತ ಅಂದಾಗ, ಆಯಿತು ನೀನು ಚೆನ್ನಾಗಿ ಓದಿ ಫಾರಿನ್ನಲ್ಲೆಲ್ಲ ಸ್ಟಡೀಸ್ ಮಾಡಿ ಚೆನ್ನಾಗಿ ಓದ್ಕೋ, ಅವರಪ್ಪನೇ ಕರೆದ್ಬಿಟ್ಟು ನಿನಗೆ ಹೆಣ್ಣು ಕೊಡ್ತಾರೆ ಅಂತ ಹೇಳ್ತಾಳೆ ಚಂದನ. ಹೌದಾ ಅದಕ್ಕೆ ಫಾರಿನ್ಗೆಲ್ಲ ಹೋಗ್ಬೇಕಾ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ತಾನೆ. ಹೌದು, ಮತ್ತು ನಿಮ್ಮ ಅಣ್ಣಂದ್ರೆಲ್ಲ ಆಸೆ ಇಟ್ಕೊಂಡಿದ್ದಾರಲ್ಲ, ನೀನು ಫಾರಿನ್ಗೆ ಹೋಗಿ ಓದಿ ಚೆನ್ನಾಗಿ ದೊಡ್ಡ ವ್ಯಕ್ತಿ ಆಗಬೇಕು ಅಂತ
ಹೇಳ್ತಾಳೆ. ಹರಿ ಹೇಳಿದ್ದು ನೆನಪಾಗುತ್ತೆ. ಅಯ್ಯೋ ಅದಕ್ಕೆ ಫಾರಿನೆಲ್ಲ ಏನಿಲ್ಲ, ಆ ಥರ ಎಲ್ಲ ನನ್ನ ಕನಸೇನಿಲ್ಲ. ಇಲ್ಲಿ ನಾನು ಚೆನ್ನಾಗಿ ಓದ್ಕೊಂಡು ನಮ್ಮ ಅಣ್ಣಂದ್ರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಣ್ಣಂದ್ರ ಜೊತೆಗೆ ನಾನು ಇರಬೇಕು, ಅದೇ ನನ್ನ ಕನಸು ಅಂತ ಹೇಳ್ತಾಳೆ. ಚಂದನಗೆ ಇದು ಅನಿಸುತ್ತೆ. ಈ ಕಡೆ ಹರಿ ಏಜೆನ್ಸಿ ಓನರು ಪೇಪರ್ ಓದ್ತಾ ಇರ್ತಾನೆ. ಆಲ್ರೆಡಿ ಕೆಲಸದಿಂದ ತೆಗ್ದಿರ್ತಾನಲ್ಲ ಆ ಓನರು ಇದು ಜಾತಕ ಭವಿಷ್ಯ, ವಾರ ಭವಿಷ್ಯ, ದಿನ ಭವಿಷ್ಯ ಎಲ್ಲ ನೋಡ್ತಾ ಇರ್ತಾನೆ. ಇವತ್ತೇನಪ್ಪ ನನ್ನ ಕಾದಿದೆ ಅಥವಾ ಏನಪ್ಪ ಒಳ್ಳೆ ನ್ಯೂಸು ಅಂತ ನೋಡ್ತಾ ಇರಬೇಕಾದ್ರೆ ಹರಿ ಬಂದು ಒಳ್ಳೆ ಸುದ್ದಿನೇ ಇರುತ್ತೆ ಬಿಡಿ ಸರ್ ನಿಮ್ಮ ಜಾತಕದಲ್ಲಿ ಇವತ್ತು ಅಂತಂದಾಗ, ಏನಿಲ್ಲ ಒಳ್ಳೆಯದೇ ಅಂದ್ಕೊಂಡಿದ್ದೆ, ಈಗ ಗೊತ್ತಾಯಿತು ಕೆಟ್ಟದಾಗ್ತಾ ಇದೆ ಅಂತ. ನೋ ಸರ್, ನಾನು ಹರಿ ಬೇಕಾದರೆ ನಿಮಗೆಲ್ಲ ಒಳ್ಳೆಯದೇ. ಯಾಕೆ ಸರ್ ನಿಮಗೆಲ್ಲ ನಿಮ್ಮ ಹೆಂಡತಿಯಿಂದ ನಾನು ಬಚಾವ್ ಮಾಡಿಲ್ಲ, ಕುಡ್ಕೊಂಡು ಹೋಗ್ತಾ ಇದ್ರಿ, ಅವಾಗ ನಾನು ಬಂದು ನಿಮ್ಮನ್ನು ಸೇವ್ ಮಾಡಿದ್ದೀನಿ ನಿಮ್ಮ ಹೆಂಡತಿ ಕೈಯಿಂದ, ಎಲ್ಲದೂ ಅದಕ್ಕೆಯಿಂದ ನಾನೇ ತಾನೇ ನಿಮ್ಮನ್ನೆಲ್ಲ ಬಚಾವ್ ಮಾಡಿರೋದು, ಯಾಕೆ ಹೀಗೆ ಹೇಳ್ತೀರಾ ಅಂತಾನೆ. ಆಯ್ತಪ್ಪ ನೀನು ಅಷ್ಟೆಲ್ಲ ಮಾಡಿದೆ ಅಂತ ಹೇಳಿ ನನ್ನ ಕಂಪ್ನಿನೇ ಈಗ ಮುಳುಗಿಸ್ತಾ ಇದೆಯಲ್ಲ, ಇದು ನ್ಯಾಯನಾ ಅಂತ ಕೇಳ್ತಾನೆ. ಇಲ್ಲ ಸರ್, ನಾನು ಇರಬೇಕಾದ್ರೆ ನಿಮ್ಮದು ಇನ್ನೂ ಒಳ್ಳೆಯದೇ ಆಗುತ್ತೆ, ಇನ್ಯಾವುದು ಕೆಟ್ಟದ್ದೇ ಆಗಲ್ಲ, ನನ್ನನ್ನು ಮೊದಲು ಜಾಬ್ಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಆಯ್ತಾಯಿತು ಬಾ ನಾಳೆ ನೋಡೋಣ ಅಂತ ಹೇಳ್ತಾನೆ. ಓ ಆಯ್ತು ಬಿಡಿ ಸರ್, ಗೊತ್ತಾಯಿತು, ಇನ್ನು ನಾನು ನಿಮಗೆ ಮತ್ತೇನು ಹೇಳೋದು, ನಾಳೆ ಕೆಲಸಕ್ಕೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ನೀನು ಇದೆಯಲ್ಲ ಬಿಡಪ್ಪ, ನೀನು ಮಹಾ ಖತರ್ನಾಕು, ನೀನು ಹೇಗಾದರೂ ಮಾಡಿ ಎಲ್ಲರನ್ನೂ ಯಾಮಾರಿಸಿ ನಿನ್ನ ಕೆಲಸನ ಸಾಧಿಸ್ಕೊಂಡ್ಬಿಡ್ತೀಯ ಅಂತ ಹರಿನ ಬೈತಾನೆ ಪ್ಲಸ್ ಹೊಗಳ್ತಾನೆ. ಚಂದನ ಮೈಗೆ ಹೇಳ್ತಾ ಇರ್ತಾಳೆ, ನಿಮ್ಮ ಅಣ್ಣಂದ್ರ ಥರ ನೀನು ದೊಡ್ಡ ವ್ಯಕ್ತಿ ಆಗಬೇಕೋ ಬೇಡವೋ, ನಿಮ್ಮ ಕಂಟಿ ಅಣ್ಣನ ಥರ MD ಆಗೋದು ಒಂದು ಕಂಪ್ನಿಗೆ, ಹಾಗೆ ನಿಮ್ಮ ಅಣ್ಣನ ಥರ ಟ್ರಾವೆಲಿಂಗ್ ಏಜೆನ್ಸಿ ಇಟ್ಕೋಬಾರ್ದ ನೀನು, ನೋಡು ಅವ್ರಿಗಿನ್ನ ದೊಡ್ಡ ವ್ಯಕ್ತಿ ಆಗಬೇಕು, ಚೆನ್ನಾಗಿ ಓದ್ಕೋ ಆಯಿತಾ, ಅವರೇ ಬಂದು ನಿನ್ನನ್ನು ಮದುವೆ ಮಾಡಿಕೊಂಡು ಹೋಗ್ತಾಳೆ, ಆಗಬೇಕು ನೀನು ಅಂದಾಗ, ಓ ಅಣ್ಣ ತುಂಬಾ ರೀಲ್ ಬಿಟ್ಟಿದ್ದಾನೆ ನಿಮಗೆ ಅಂತ ಹೇಳಿ, ಬನ್ನಿ ಆಯಿತು ಕಂಟಿ ಎಲ್ಲಿ ಕೆಲಸ ಮಾಡ್ತಾನೆ ಕರ್ಕೊಂಡು ಹೋಗ್ತೀನಿ ಅಂತ ಗ್ಯಾರೇಜ್ಗೆ ಕರ್ಕೊಂಬರ್ತಾಳೆ. ಇಲ್ಲೇ ನಮ್ಮ ಅಣ್ಣ ಒಂದು ಬೇರೆಯವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಅಂದಾಗ ಅಷ್ಟರೊಳಗೆ ಕಂಟಿ ಬರ್ತಾನೆ. ಇವಳಿಗಂತೂ ಶಾಕ್ ಆಗುತ್ತೆ, ಅವ್ನು ನೋಡಿ ಫುಲ್ಲು ಗ್ರೀಸೆಲ್ಲ ಹಾಸ್ಕೊಂಡು ಒಂಥರ ಆಗಿರ್ತಾನೆ. ಇವನಿಗೂ ಒಂಥರ ಮುಜುಗರ ಆಗುತ್ತೆ. ಕುತ್ಕೊಳ್ಳಿ ಅದಕ್ಕೆ ಅಂತ ಹೇಳಿ ಕುತ್ಕೋತಾಳೆ. ಅಂದಾಗ ಹೋಗೋ ಗಿಲ್ಲಿ ಇದು ತೊಗೊಂಬ ಜ್ಯೂಸು ಅಂತ ಹೇಳಿ ಕಳಿಸ್ತಾನೆ. ಇವನು ಜ್ಯೂಸ್ ತಂದು ಕೊಡ್ತಾನೆ, ಅದಕ್ಕೆ ಕುಡೀರಿ ಅಂತ ಮೈ ಮತ್ತು ಚಂದನ ಜ್ಯೂಸ್ ಕುಡಿತಾರೆ. ಇಲ್ಲೇನಾ ನೀವು ಕೆಲಸ ಮಾಡೋದು ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಾಳೆ. ನಿಮಗೆ ಕಷ್ಟ ಆಗೋದಿಲ್ವಾ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಚಂದನ ಕೇಳ್ತಾಳೆ. ಇಲ್ಲ ಯಾಕೆ ಕಷ್ಟ ಆಗಬೇಕು, ಅವನೇನಾದರೂ ಮಾಡ್ತಾನ ಹಾಗೆ ಅಂತ ಮೈ ಹೇಳ್ತಾನೆ. ಅಷ್ಟರೊಳಗೆ ಆಯಿತು ಇನ್ನು ಬರ್ತೀವಿ ಅಂತ ಹೇಳಿ ಇಬ್ಬರು ಹೊರಡ್ತಾರೆ. ಚಂದನಗಂತೂ ಹರಿ ಸುಳ್ಳು ಮೇಲೆ ಹೇಳಿದ್ದು, ಸುಳ್ಳು ಮೇಲೆ ಸುಳ್ಳು ಅಂತ ಹೇಳಿರ್ತಾನಲ್ವ, ಅದಕ್ಕೆ ಚಂದನಗೆ ಫುಲ್ಲು ಶಾಕು ಆಗುತ್ತೆ. ಅವನ ಮೇಲೆ ಕೆಟ್ಟ ಕೋಪ ಬರುತ್ತೆ, ಮಾಡ್ತೀನಿ ಇರು ಅಂತ ಹೇಳಿ ಮನೆ ಕಡೆ ಹೊರಡ್ತಾರೆ ಇಬ್ಬರು. ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಸೀನ್ ತೋರಿಸ್ತಾರೆ. ಚಂದನ ತುಂಬ ಸಿಟ್ಟು ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ. ಅಲ್ಲಿ ದಿವಾನ್ ಕಾಟ್ ಇರುತ್ತಲ್ಲ ಹಾಲಲ್ಲಿ. ಹರಿ ಬಂದು ಕೂತ್ಕೋತಾನೆ ಪಕ್ಕಕ್ಕೆ. ಏನು ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಗರಮ್ ಆಗಿದ್ದೀರಾ ಅಂತ ಅನಿಸುತ್ತೆ ಅಂತ ಸ್ಟೈಲಾಗಿ ಬಂದು ಕೂತ್ಕೊಂಡು ಮಾತಾಡ್ತಾನೆ. ಇವಳಿಗೆ ಫುಲ್ಲು ಸಿಟ್ಟು ಬಂದುಬಿಟ್ಟಿರುತ್ತೆ. ಫುಲ್ಲು ಸಿಟ್ಟಲ್ಲಿ ನೋಡ್ತಾಳೆ. ಅಯ್ಯೋ ಮೇಡಮ್ ಆ ಥರ ಯಾಕೆ ನೋಡ್ತೀರಾ, ನಾನು ಸುಟ್ಟೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಏನಾಯಿತು ಅಂತಂದಾಗ, ಹೌದಾ ನಿಮ್ಮ ತಮ್ಮ MDನ ಒಂದು ಕಂಪನಿಗೆ ನಿಮ್ಮ ತಮ್ಮನ್ನು ನೀವು ಫಾರಿನಿಗೆ ಕಳಿಸ್ತೀರಾ ಓದೋದಕ್ಕೆ, ಹೌದಾ ಅಂತ ಹೇಳ್ತಾಳೆ. ಹೌದು ಮತ್ತೆ ಅಂತಾನೆ ಇವಳಿಗೆ ಇನ್ನೂ ಸಿಟ್ಟು ಬಂದು ಎದ್ದು ನಿಲ್ತಾಳೆ. ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.